ಓದ್ಕೊಂಡು ಬಂದಿರಿ ಓದಿರಿ ಮತ್ತು ನಾಳೆ ಎಕ್ಸಾಮ್ ಆಗಿಲ್ಲ ಆಟ ಆಡತ್ತಾರಲ್ಲ ಗೋರಿ ಈಗ ಇವ್ರನ್ನೂ ಆಟ ಆಡತ್ತಾರ ನೋಡಿ ಇಷ್ಟು ಮಂದಿ ಈಗ ನಾಳೆ ಎಕ್ಸಾಮ್ ಓದ್ಬೇಕಿಲ್ಲ ಯಾಕೆ ಭವಾನಿ ಇಲ್ಬಾ ಭವಾನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮಾರ್ಚ್ ತಿಂಗಳನ್ನು ಎಕ್ಸಾಮ್ ತಿಂಗಳಂತ ಇಡಬೇಕು. ಯಾಕಂತ ಕೇಳಿದರೆ ಎಕ್ಸಾಮ್ ಇಲ್ಲಿವರೆಗೂ PUC ಅವ್ರ ಎಕ್ಸಾಮ್ ಮುಗೀತು. ಮೊನ್ನೆ 18ನೇ ತಾರೀಕು SLC ಎಕ್ಸಾಮ್ ಸ್ಟಾರ್ಟ್ ಆಯಿತು. ಮತ್ತು ಇವತ್ತು 1ರಿಂದ 9ನೇ ತರಗತಿಯ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು ಗಾಯ್ಸ್, ಇವತ್ತು 1ರಿಂದ 9ನೇ ತರಗತಿ ಮಕ್ಕಳ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಇವತ್ತು ಪೇಪರ್ ಇದೆ. ಯಾವುದಂತಂದರೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್, ಉರ್ದು ಮೀಡಿಯಮ್ ಇದ್ದರೆ ಉರ್ದು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಇದು 2ನೇ ತಾರೀಕುವರೆಗೂ ಇರುತ್ತೆ. ಅದಕ್ಕಾಗಿ ನಾನು ಹೇಳಿದೆ, ಈ ತಿಂಗಳನ್ನು ಮಾರ್ಚ್ ತಿಂಗಳ ಬದಲಿಗೆ ಎಕ್ಸಾಮ್ ತಿಂಗಳಂತ ಇದ್ದರೆ ಒಳ್ಳೆಯದಾಗುತ್ತೆ. ಬರೀ ನಾವು ಎಕ್ಸಾಮ್ ಡ್ಯೂಟಿ ಮಾಡೋದು, ರೂಮ್ ಸೂಪರ್ವೈಸರ್ ಕೆಲಸ ಮಾಡೋದು, ಇದೊಂದು ತಿಂಗಳು ಪೂರ್ತಿ ನಮ್ಮ ಡ್ಯೂಟಿ ಎಕ್ಸಾಮ್ನಲ್ಲೇ ಕಳೆದು ಹೋಗುತ್ತೆ. ಮತ್ತು ಏಪ್ರಿಲ್ ತಿಂಗಳನ್ನು ರಿಸಲ್ಟ್ ತಿಂಗಳಂತ ಇಡಬೇಕು. ಯಾಕಂದರೆ ಇದು ಏನು ಮಾರ್ಚಲ್ಲೆಲ್ಲ ಎಕ್ಸಾಮ್ ಆಗಿರುತ್ತಲ್ಲ, ಅದರೆಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಮಾರ್ಚಲ್ಲಿ ಬರುತ್ತೆ. ಇವತ್ತು ಫಸ್ಟ್ ಪೇಪರ್ ಇದೆ. ನಮ್ಮ ಮಕ್ಕಳು ಯಾವ ರೀತಿ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಎಕ್ಸಾಮ್ ಬರೀತಾರೆ ಅಂತ ಸ್ಕೂಲಲ್ಲಿ ನೋಡೋಣ. ಗಾಯ್ಸ್, ಈಗ ತಾನೇ ಬಸ್ಸಿಂದ ಹೇಳಿದೆ, ನಾನು ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೇಕು, ಯಾವುದಾದ್ರೂ ಬೈಕ್ ಸಿಕ್ಕರೆ ಡ್ರಾಪ್ ಕೊಡ್ತಾರೆ. ಸಿಟಿಯಲ್ಲಿ ಹುಟ್ಟಿ ಸಿಟಿಯಲ್ಲಿ ಬೆಳೆದಿರೋ ನನಗೆ ಈ ಒಂದು ಹಳ್ಳಿ ವಾತಾವರಣ ಸ್ಪೆಷಲ್ ಅನಿಸುತ್ತೆ, ಒಂಥರ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಗಾಯ್ಸ್, ನೋಡಿ ನಮ್ಮ ಸ್ಕೂಲಿಗೆ ಹೋಗುವಂಥ ದಾರಿ. ಇಲ್ಲಿಂದ ಹತ್ರ ಒಂದು 2 ಕಿಲೋಮೀಟರ್ ದೂರ ಇದೆ ನಮ್ಮ ಸ್ಕೂಲು. ಈ ಕಡೆ ನೋಡಿ ಹೊಲ ಇದೆ, 2 ಕಡೆ ಹೊಲ ಇದೆ. ಈಗ ಸಮ್ಮರ್ ಇರೋದ್ರಿಂದ ಯಾವುದೇ ರೀತಿ ಬೆಳೆಯನ್ನು ಇಲ್ಲಿ ಬೆಳೆದಿಲ್ಲ. ಸೊ ಈ ಒಂದು ಮಳೆಗಾಲ ಚಳಿಗಾಲದಲ್ಲಿ ನೋಡಬೇಕು, ಇಲ್ಲೆಲ್ಲ ಬೆಳೆ ಇರುತ್ತೆ. ಅಂದರೆ ತೊಗರಿ ಆಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ಬೇರೆ ಕುಸುಬಿ ಏನೇನಿರ್ತದೆ ಎಲ್ಲ ಬೆಳೆಯಲ್ಲಿರುತ್ತೆ. ಮತ್ತು ಈ ಊರು ಹೆಂಗಿದೆ ಅಂತಂದರೆ ಸುತ್ತಲೂ ಗುಡ್ಡ ಇದೆ. ಸುತ್ತಲೂ ಇಲ್ಲಿ ನೋಡಿ, ಇಲ್ಲೂ ಗುಡ್ಡ ಕಾಣಿಸ್ತದೆ, ಅಲ್ಲಿ ಎದುರು ಗುಡ್ಡ ಕಾಣಿಸ್ತದೆ, ಅಲ್ಲಿ ಸೈಡಿಗೂ ಗುಡ್ಡ ಕಾಣಿಸ್ತಾ ಇದೆ. ಈ ಊರು ಸೆಂಟ್ರಲ್ ಇದೆ. ಗಾಯ್ಸ್, ಅಲ್ಲೇನು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಈ ಮಳೆಗಾಲ ಅಥವಾ ಬಿತ್ತನೆ ಟೈಮಲ್ಲಿ ನೋಡ್ಬೇಕಲ್ಲೆಲ್ಲ ಮೇಲೆ ಪೂರ್ತಿ ಜಮೀನಿದೆ, ಹೊಲ ಇದೆ. ಅಲ್ಲಿ ರೈತರು ಏನು ಮಾಡ್ತಿರ್ತಾರೆ ಅಂತಂದರೆ ಗಳೆ ಹೊಡಿತಿರ್ತಾರೆ. ಅದು ವ್ಯೂ ನೋಡಬೇಕು, ತುಂಬ ಒಂದು ಮೂವಿ ಸೀನ್ ಇದೆ ಅನ್ನೋ ರೀತಿಯಲ್ಲಿ ನಮ್ಗೆ ಗೋಚರಿಸುತ್ತೆ. ಅಲ್ಲೆಲ್ಲ ಎತ್ತುಗಳಿಂದ ಗಳೆ ಹೊಡೆಯುವಾಗ ತುಂಬ ಅದ್ಭುತ ಅನಿಸುತ್ತೆ. ನಾವು ಮೂವಿಯಲ್ಲಿ ನೋಡ್ತೀವಿ ಅಂಥ ಸೀನು, ಅಂಥದ್ದನ್ನು ನಾನು ರಿಯಲ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಮೋಡ ಕವಿದ ವಾತಾವರಣ ಇದ್ರಂತೂ ಮುಗೀತು. ಆ ಸೀನ್ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನಮಗೆ. ಇಲ್ಲಿ ನೋಡಿ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಹಸು, ಆಕಳು, ಎಮ್ಮೆ ಇವೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ಕೊಳುತ್ತೆ. ಇನ್ನು ಕುರಿಗಳು ಸಹ ಬರ್ತವೆ, ಅದು ಕೂಡ ಒಂದು ಹಿಂಡಾಗಿ ಬರ್ತಿರ್ತವೆ. ಅವೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ಕೊಳುತ್ತೆ. ಇಲ್ಲಿ ನೋಡಿ, ನೆನೆದವರ ಮನದಲ್ಲಿ ಅನ್ನೋ ರೀತಿಯಲ್ಲಿ ಕುರಿಗಳು ಬಂದೇ ಬಿಟ್ವು. ಎಷ್ಟುವೆ ನೋಡಿ, ಸುಮಾರು ಒಂದು 150-200 ಕುರಿಗಳಿರ್ಬೋದು. ಇಂತಹ ವ್ಯೂ, ಇಂತಹ ನೋಟ ಸಿಟಿಗಳಲ್ಲಿ ಸಿಗೋದು ತುಂಬ ಅಪರೂಪ. ಇದು ಹಳ್ಳಿಗಳಲ್ಲಿ ಕಾಮನ್ ಆಗಿರುತ್ತೆ. ಮತ್ತು ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ ನೋಡಿ, ಪ್ರತಿಯೊಂದು ಕುರಿ ಹಿಂಡಿನ ಜೊತೆಗೂ ಕನಿಷ್ಠ ಅಂದರೆ ಒಂದು ಎರಡು ನಾಯಿ ಆದರೂ ಇದ್ದೇ ಇರ್ತವೆ. ಕುರಿಕಾಯಿಯವರು, ಕುರಿಗಾಯಿಗಳು ಕುರಿಗಳ ಜೊತೆಗೆ ನಾಯಿಯನ್ನು ಕೂಡ ಸಾಕಿರ್ತಾರೆ. ಪ್ರೈವೇಟ್ ಸ್ಕೂಲ್ ಬಸ್ ಹೋಗ್ತಾ ಇದೆ. ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ಇದ್ದರೂ ಕೂಡ ಅನೇಕ ಜನ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯಾನಲ್ಲಿ ಹೋಗ್ತಾ ಇದೆ ನೋಡಿ ಮುಂದ್ಗಡೆ. ಇನ್ನೂ ಟೈಮ್ 9:25 ಆಗಿಲ್ಲ. ಬಿಸಿಲಂತೂ ಭಯಂಕರ ಆಗಿದೆ. ಇಂಥ ಬಿಸಿಲಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋಗೋದ್ರಲ್ಲಿ ಸಾಕಾಗುತ್ತೆ. ಇಂತಹ ಅನುಭವ ದಿನಾಲೂ ಆಗಲ್ಲ, ಯಾವತ್ತೋ ಒಂದು ದಿನ, ತಿಂಗಳಿಗೆ 1 ಸಲನೋ 2 ಸಲನೋ ಈ ರೀತಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಗೈಸ್, ಇವತ್ತು 6, 7, 8, 9ನೇ ತರಗತಿ ಎಕ್ಸಾಮ್ ಶುರು ಆಗ್ಯಾವ. ಫಸ್ಟ್ ಪೇಪರ್ ಇವತ್ತು ಪ್ರಥಮ ಭಾಷೆ ಕನ್ನಡ ಅದ. ಓದ್ಕೊಂಡು ಬಂದಿರಿ ಎಲ್ಲರೂ? ಎಕ್ಸಾಮ್ಗೆ ರೆಡಿ ಆಗಿರಿ? ಚಲೋ, ಒಂದಿಷ್ಟು ಕ್ವಶನ್ ಕೇಳ್ತೀರಿ, ನೋಡೋಣ ಎಷ್ಟು ಓದಿರಿ ಓದಿಲ್ಲ ಅಂತ ಗೊತ್ತಾಗ್ತದೆ. 1ನೇ ಪಾಠ ಯಾವ್ದಾರಿ? ಒಬ್ಬರೊಬ್ಬರು ಹೇಳ್ಬೇಕು. ಯಾರು ಹೇಳ್ತೀರಿ 1ನೇ ಪಾಠ? ಹಾಂ, ಯಾವುದು? 2, 3, 4, 5ನೇ ಪಾಠ ಯಾವ್ದ? 6ನೇ ಪಾಠ, 7ನೇ ಪಾಠ, ಆಯ್ತಾ ಎಕ್ಸಾಮ? ಯಾವ್ದಿತ್ತು? ಇವತ್ತು ಯಾವ ಪೇಪರ್ ಬರ್ದಿದೆ? ಇಂಗ್ಲೀಷ್ ಬರ್ದಿದೆ. ಎಷ್ಟನೇದಿ? ಸೌಜನ್ಯ ಎಷ್ಟನೇದಿ? ಯಾವ ಪೇಪರ್ ಮುಗೀತು? ಈಸಿ ಇದಾ? ನಾಳೆ ಪರಿಸರ ಓದ್ಕೊಂಡು ಬಂದಿರಿ?
ಓದಿರಿ ಮತ್ತು ನಾಳೆ ಎಕ್ಸಾಮ್ ಆಗಿಲ್ಲ ಆಟ ಆಡತ್ತಿರಲ್ಲ ಗೋರಿ ಈಗ ಇವ್ರನ್ನೂ ಆಟ ಆಡತ್ತಾರ ನೋಡಿ ಇಷ್ಟು ಮಂದಿ ಈಗ ನಾಳೆ ಎಕ್ಸಾಮ್ ಓದ್ಬೇಕಿಲ್ಲ ಯಾಕೆ ಭವಾನಿ ಇಲ್ಬಾ ಭವಾನಿ 5ನೇ ಆಳ ಹೋಗಿ ಡ್ರೆಸ್ ಕಳ್ದು ಬಂದಿಲ್ಲ ಆಟ ಆಡಕತ್ತ ಈಗ ಓದ್ಕೊಂಡು ಬರ್ರಿ ನಾಳೆಗೆ ಪಕ್ಕ ಆಟ ಗಾಯ್ಸ್ ಇಲ್ಲಿ ನೋಡಿ ಇವತ್ತು ನಮ್ಮ ಸುಲೆಪೇಟ್ನಲ್ಲಿ ಸಾಯಂಕಾಲ ಜೋರಾಗಿ ಮಳೆ ಪ್ರಾರಂಭ ಆಗಿಬಿಟ್ಟಿದೆ ಇದೆಲ್ಲ ಮಳೆ ನೀರುಗಳು ಬೀಳ್ತಾ ಇದೆ ನೋಡಿ ಇಂಥ ಬೇಸಿಗೆಯಲ್ಲೂ ಕೂಡ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಮುಂದೆ ಮಳೆಗಾಲದಲ್ಲಿ ಮಳೆ ಬರುತ್ತೋ ಬರಲ್ವೋ ಅದೇನೋ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಪ್ಪ ಅಂತಂದರೆ ಈಗ ಬೇಸಿಗೆ ಒಳಗೆ ಮಳೆ ಬಂದೀನಿ ಆಯಿತು ಮಳೆಗಾಲನ ಮಳೆ ಬರೋಂಗಿಲ್ಲ ಬಿಸಿಲಿರ್ತದೆ ಅಂತ ಹೇಳ್ಬಿಟ್ರೆ ಮತ್ತೆ ಹೈರಾಣ ಆಗ್ತದೆ ಯಾಕಂತ ರೈತರೆಲ್ಲ ಬಿತ್ತನೆ ಮಾಡೋರು ಇರ್ತಾರೆ ಎಲ್ಲ ಬೆಳೆಗಳು ಇರ್ತವೆ ಅದೆಲ್ಲ ಬೆಳೆಗಳು ಲಾಸ್ ಆಗ್ತವೆ ಅಯ್ಯೋ ನನ್ನ ಮೊಬೈಲೆಲ್ಲ ನೀರಲ್ಲಿ ತೊಯ್ದು ಹೋಗ್ತಾ ಇದೆ ಓಕೆ ಸ್ವಲ್ಪ ಒಳಗೆ ಸರಿತೀನಿ ಈ ಮಳೆ ಬರುವಾಗ ಮಣ್ಣಿನ ಸ್ಮೆಲ್ ಅಂತೂ ನೋಡಬೇಕು ಭಾಳ ಖುಷಿ ಆಗುತ್ತೆ ನಿಮಗೆ ಅದರಲ್ಲೂ ಮೊದಲ ಸಲ ಏನು ಮಳೆ ಬರುತ್ತಲ್ಲ ಆ ಮಳೆ ಟೈಮಲ್ಲಿ ಬರುವಂಥ ಸ್ಮೆಲ್ಲು ಆಹಾ ಎಷ್ಟೋ ಜನರಿಗೆ ಅದು ಫೇವ್ರೆಟ್ ಸ್ಮೆಲ್ ಅದು ತುಂಬ ಒಂದು ರೀತಿ ಇಷ್ಟ ಆಗುತ್ತೆ ಅದು